ಪ್ರಿಯ ಕೆಳಗರೆ ನಮಸ್ಕಾರ. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ರಾಯಚೂರಿನ ಮೆಡಿಕಲ್ ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ಆಗಿರ್ತಕ್ಕಂಥ ಡಾಕ್ಟರ್ ವಿಶ್ವನಾಥ್ ಯು ಇವರು ನಮ್ಮ ಆಕಾಶವಾಣಿಗೆ ಬಂದಿದ್ದಾರೆ. ಉದರ ಸಮಸ್ಯೆಗೆ ಸಂಬಂಧಪಟ್ಟಂತೆ ಅನೇಕ ರೀತಿಯ ಪರಿಹಾರಗಳನ್ನು ಕೊಡ್ತಕ್ಕಂಥ ವೈದ್ಯರು. ವಿಶೇಷವಾಗಿ ಇವತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಮತ್ತು ಜೀವನ ಶೈಲಿ ಈ ಒಂದು ವಿಷಯದ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಕೊಡಲಿಕ್ಕೆ ಆಕಾಶವಾಣಿಗೆ ಬಂದಿದ್ದಾರೆ. ಅವರಿಗೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ನಮಸ್ಕಾರ. ಕೆಳಗರೆ ಸಾಮಾನ್ಯವಾಗಿ ಗ್ಯಾಸ್ಟ್ರಿಕ್ ಅನ್ನುವಂಥ ಒಂದು ವಿಷಯಕ್ಕೆ ಬಂದಾಗ ಎಲ್ಲ ಜನಗಳಲ್ಲಿ ಇದು ಸಾಮಾನ್ಯವಾದಂಥ ಒಂದು ಸಮಸ್ಯೆ ಅಥವಾ ಕಾಯಿಲೆ ಅಂತ ಕೂಡ ಅನ್ಬಹುದು. ಹಾಗಾಗಿ ಇವತ್ತಿನ ಜೀವನ ಶೈಲಿ, ಇವತ್ತಿನ ಒಂದು ನಾವು ತಿನ್ನುವ ಆಹಾರ, ಮಾಡ್ತಕ್ಕಂಥ ಕೆಲಸಗಳು, ಒತ್ತಡ ಇವೆಲ್ಲವೂ ಸೇರ್ಕೊಂಡು ಗ್ಯಾಸ್ಟ್ರಿಕ್ ಅನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಕಾಡ್ತಕ್ಕಂಥ ಸಮಸ್ಯೆ ಆಗಿದೆ. ಹಾಗಾಗಿ ಗ್ಯಾಸ್ಟ್ರಿಕ್ ಅಂದ್ರೆ ಏನು, ಗ್ಯಾಸ್ಟ್ರಿಕ್ ಯಾಕೆ ಬರ್ತದೆ, ಇದಕ್ಕೆ ಏನು ಕಾರಣಗಳು ಮತ್ತು ಜೀವನ ಶೈಲಿಗೂ ಗ್ಯಾಸ್ಟ್ರಿಕ್ ಏನು ಸಂಬಂಧ ಇದೆ ಅನ್ನೋ ಬಗ್ಗೆ ವೈದ್ಯರು ಹೇಳ್ತಾರೆ. ಸರ್, ಪ್ರಾರಂಭದಲ್ಲಿ ಹೇಳಿ, ಗ್ಯಾಸ್ಟ್ರಿಕ್ ಅಂದ್ರೆ ಏನು? ಗ್ಯಾಸ್ಟ್ರಿಕ್ ಅನ್ನೋದು ಒಂದು ಬಿಮಾರಿ ಅಲ್ಲ, ಇದು ಹೊಟ್ಟೆಯಲ್ಲಿ ಆಗೋ ಬೇರೆ ಬೇರೆ ತೊಂದರೆನ ನಾವು ಗ್ಯಾಸ್ಟ್ರಿಕ್ ಅಂತ ಹೇಳ್ತೀವಿ. ಇದು ನಮ್ಮ ಸ್ಟಮಕ್, ಅನ್ನಚೀಲ, ಪಿತ್ತಕೋಶ, ಗಾಲ್ ಬ್ಲಾಡರ್, ಲಿವರ್, ಫುಡ್ ಪೈಪ್, ಈಸೋಫೇಗಸ್, ಸಣ್ಣ ಕರಳು, ದೊಡ್ಡ ಕರಳು, ಅದರಿಂದ ಉಂಟಾಗೋ ಬೇರೆ ಬೇರೆ ಡೈಜೆಷನ್ ಪ್ರಾಬ್ಲಮ್ನ ನಾವು ಗ್ಯಾಸ್ಟ್ರಿಕ್ ಅಂತ ಒಂದು ರೀತಿಯಲ್ಲಿ ಹೇಳ್ತೀವಿ. ಯಾವ ರೀತಿ ಜ್ವರ ಬೇರೆ ಬೇರೆ ಕಾರಣದಿಂದ ಇರ್ಬೋದು, ಆ ತರ ಗ್ಯಾಸ್ಟ್ರಿಕ್ ನಾವು ಬೇರೆ ಬೇರೆ ಕಾರಣಕ್ಕೆ ನಾವು ಗ್ಯಾಸ್ಟ್ರಿಕ್ ಅಂತ ಒಂದು ಹೊಟ್ಟೆಯಲ್ಲಿ ಆಗೋ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಅಂತ ನಾವು ಹೇಳ್ಕೊಳ್ತೀವಿ. ಈಗ ಒಬ್ಬರು ಗ್ಯಾಸ್ ಅಂದ್ರೆ ಹೆಚ್ಚಿಗೆ ಕೆಳಗಿಂದ ಫ್ಲಾಟುಲೆನ್ಸ್, ಊಸ್ ಜಾಸ್ತಿ ಹೋಗೋದ್ರಿಂದ ತೇಗು ಜಾಸ್ತಿ ಬರೋದನ್ನು ಗ್ಯಾಸ್ ಅಂತ ಹೇಳಿದ್ವಿ. ಹೊಟ್ಟೆಯಲ್ಲಿ ನೋವು ಆಗೋದು, ಊಟ ಮಾಡಿದ್ರೆ ಹೊಟ್ಟೆ ಉಬ್ಬಿ ಟೈಟ್ ಆಗಿರೋದು, ಊಟ ಅಜೀರ್ಣ, ಊಟ ಹಸುವಾಗ್ಲಾರ್ದಿರೋದು, ಊಟ ಮಾಡಿದ್ಮೇಲೆ ಊಟ ಮಾಡಿದ ಪದಾರ್ಥ ಉಳಿತೇಗು ಬಾಯಲ್ಲಿ ಬಂದು ಎದೆ ಉರಿಯೋದು, ಅಥವಾ ಹೊಟ್ಟೆ ಉಬ್ಬಿ ಗಾಳಿ ಫುಟ್ಬಾಲ್ ತುಂಬಿದಂಗ ಆಯಾಸ ತರ ಆಗೋದು, ಇವೆಲ್ಲನ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತ ದಿನನಿತ್ಯ ಜನ ಡೈರೆಕ್ಟ್ ಆಗಿ ಗ್ಯಾಸ್ಟ್ರಿಕ್ ಅಂತ ಒಂದು ಪದದಲ್ಲಿ ಹೇಳ್ತಾರೆ. ಬೇರೆ ಬೇರೆ ವಿಧಗಳು ಏನಾದರೂ ಇದಾವೆ ಸರ್? ಗ್ಯಾಸ್ಟ್ರಿಕ್ ಸಮಸ್ಯೆದಲ್ಲಿ 95 to 98% ಮೈನರ್ ಪ್ರಾಬ್ಲಮ್, ಹೇಗೆ ನಾವು ಅಂತ ಇದೀವಿ ಲೈಫ್ ಸ್ಟೈಲ್, ನಮ್ಮ ಜೀವನ ಶೈಲಿ ಪ್ರಾಬ್ಲಮ್ ಇಂದನೇ ಇರುತ್ತೆ. ಕೇವಲ 3-5% ಅಷ್ಟೇ ನಮ್ಮ ಕರಳಲ್ಲಿ ಮೇಜರ್ ಪ್ರಾಬ್ಲಮ್ಸ್, ಅದಕ್ಕೆ ಸರ್ಜರಿ, ಗಡ್ಡೆ, ಕ್ಯಾನ್ಸರ್ ಈ ತರ ಸಮಸ್ಯೆಗಳು ನಮಗೆ ಇರೋ ಸಾಧ್ಯತೆ ಇರುತ್ತೆ. ಆದರೆ 90 to 95% ನಮ್ಮ ಲೈಫ್ ಸ್ಟೈಲ್, ಜೀವನ ಶೈಲಿ, ನಮ್ಮ ದಿನನಿತ್ಯ ಸ್ಟ್ರೆಸ್, ಟೆನ್ಷನ್ ಕಾರಣ ಇರುತ್ತದೆ ಗ್ಯಾಸ್ಟ್ರಿಕ್ ಅಂದ್ರೆ. ಸರ್, ಈಗ ಸಾಕಷ್ಟು ರೀತಿಯ ಸಮಸ್ಯೆಗಳು ಬರ್ಲಿಕ್ಕೆ ಮೇನ್ ಕಾರಣ ಜೀವನ ಶೈಲಿ ಅನ್ನುವಂಥದ್ದು. ಈಗ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಜೀವನ ಶೈಲಿಗೆ ತುಂಬಾ ಸಂಬಂಧ ಇದೆ ಅನ್ನುವಂಥದ್ದು. ಏನು ಜೀವನ ಶೈಲಿ, ಹೇಗೆ ಜೀವನ ಶೈಲಿ ಇಟ್ಕೊಂಡು ಹೋಗ್ಬೇಕು ಅಂತ? ಈಗ ನಮ್ಮ ಸಿಂಪಲ್ ಭಾಷೆದಲ್ಲಿ ನಾನು ಪೇಷಂಟ್ಗೆ ಹೇಳೋದೇನಂದ್ರೆ, ನಮ್ಮ ಹೊಟ್ಟೆ ಇರೋದು ಒಂದು ಹಂಚು ಥರ. ಹಂಚನ್ನ ಬಿಸಿ ಮಾಡಿ ಒಂದು ದೋಸೆ ಮಾಡಲಿಕ್ಕೆ ಹಂಚು ಇಲ್ಲ ಎಣ್ಣೆ ಕರ್ದದ್ದು ಒಂದು ನಮೂನೆ ಟೆಂಪರೇಚರ್ಗೆ ಬಂದ ಮೇಲೆ ಆ ಟೈಮಲ್ಲಿ ನಾವು ಅದರಲ್ಲಿ ದೋಸೆ ಹಾಕ್ಬೇಕು. ಲೇಟಾಗಿ ಹಾಕಿದ್ರು, ಬೇಗ ಹಾಕಿದ್ರು ಅದು ಹೊಗೆ ತರ ಬಂದು ಕೆಟ್ಟೋಗುತ್ತೆ. ನಾರ್ಮಲ್ ಒಳ್ಳೆ ಊಟ ಟೈಮಿಗೆ ತಗೊಂಡಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ನಾವು ಹಿಟ್ಟು ಜಾಸ್ತಿ ಹಾಕಿದ್ರು, ಕಮ್ಮಿ ಹಾಕಿದ್ರು ಕೆಟ್ಟೋಗುತ್ತೆ. ಅದೇ ರೀತಿ ನಾವು ದಿನನಿತ್ಯ ಮಾಡೋ ಊಟದಲ್ಲಿ ಬಗೆ ಬಗೆ ಚೇಂಜಸ್ ಮಾಡಿಕೊಂಡು ನಾವು ದಿನನಿತ್ಯ ತಿನ್ನೋ ಊಟ ಬಿಟ್ಟು ಬೇರೆ ಊಟ ಮಾಡೋದ್ರಿಂದ ಈಗ ಬರ್ತಾ ಬರ್ತಾ ಫಾಸ್ಟ್ ಫುಡ್, ಹೊರಗಿನ ಊಟ, ಮನೆ ಊಟ ಬಿಟ್ಟು ಹೊರಗಡೆ ತುಂಬಾ ಆಯಿಲ್, ಊಟದಲ್ಲಿ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಇರೆಗ್ಯುಲರ್ ಆಗಿ ತಗೊಳ್ಳೋದ್ರಿಂದ ನಮ್ಮ ಬಾಡಿಗೆ ಎಫೆಕ್ಟ್ ಆಗುತ್ತೆ. ಸಾಮಾನ್ಯವಾಗಿ ತುಂಬಾ ಜನ ತಮಗೆ ಗೊತ್ತಿರುತ್ತೆ, ಇಲ್ಲಿ ಊಟ ಮಾಡಿದ್ರೆ ಆಫೀಸ್ ಹತ್ರ ಒಗ್ಗರಣೆ ತಿಂದ್ರೆ, ಅಲ್ಲಿ ಊಟ ಮಾಡಿದ್ರೆ ಪೂರಿ ತಿಂದ್ರೆ ಬರುತ್ತೆ ಅಂತ. ಆದ್ರೂ ಅದು ಒಂದು ಟೆಂಪ್ಟಿಂಗ್, ಒಂದು ಟೈಮ್ಗೆ, ನಮ್ಮ ಸಂದರ್ಭಕ್ಕೆ, ಕೆಲಸ ನಿತ್ಯದಲ್ಲಿ ತಪ್ಪದೆ ಅವರಿಗೆ ಕಾರಣಕ್ಕೆ ಊಟ ಮಾಡಬೇಕಾಗುತ್ತೆ. ಹಂಗಾಗಿ ತುಂಬಾ ಜನಕ್ಕೆ ಸಫರ್ ಆಗ್ತಾರೆ. ಎರಡನೇ ಕಾರಣ ನಮ್ಮ ಜೀವನ ಶೈಲಿ, ಸ್ಟ್ರೆಸ್, ಟೆನ್ಷನ್, ಮಾನಸಿಕ ಒತ್ತಡ. ಸಾಮಾನ್ಯವಾಗಿ ನಾವು ಹೆಲ್ದಿ ಆಗಿದ್ರು 1-2 ದಿನ ರಾತ್ರಿ ನಿದ್ದೆ ಸರಿ ಮಾಡಿಲ್ಲ, ಪ್ರಯಾಣ, ಮನೆಯಲ್ಲಿ ಫಂಕ್ಷನ್ ಇದ್ದು 2 ದಿನ ನಿದ್ದೆ ಸರಿ ಆಗಿಲ್ಲ ಅಂದ್ರೆ ಮರುದಿನ ಊಟ ಡೈಜೆಷನ್ ಸರಿ ಆಗ್ಲಾರ್ದ ನಮಗೆ ತೊಂದರೆ ಆಗುತ್ತೆ. ಅದೇ ಅವತ್ತಿನ ದಿನ ರಾತ್ರಿ ನಾವು ಬಹಳ ಜನ ಸ್ಮಾರ್ಟ್ ಆಗಿ ಒಂದಿನ ಸ್ವಲ್ಪ ಊಟ ಕಮ್ಮಿ ಮಾಡಿ ಒಳ್ಳೆ ನಿದ್ರೆ ಮಾಡಿದ್ರೆ ಮರುದಿನ ಸೆಟ್ ಆಗುತ್ತೆ. ಆದ್ರೆ ತುಂಬಾ ಜನ ಅಲ್ಲಿ ದಿನನಿತ್ಯ ಕೆಲಸದ ಒತ್ತಡ, ಸ್ಟ್ರೆಸ್, ಟೆನ್ಷನ್, ನಿದ್ದೆ ಬರ್ಲಾರ್ದಂತ ಯೋಚನೆ, ಚಿಂತೆ ಪ್ರತಿದಿನ ಮಾಡೋರು ಇದ್ದಾರೆ ತುಂಬಾ ಜನ. ಅವರು ಹೊರಗಡೆ ಹೇಳ್ಕೊಳ್ಳಲ್ಲ, ರಾತ್ರಿ ಬರೀ ಬೆಳಗ್ಗೆ ಯಾವಾಗ ಆಗುತ್ತೆ ಅಂತ ಎಚ್ಚರ ಕಾಯ್ಕೊಂತ ಕುಂದ್ರವ್ರೆ ತುಂಬಾ ಜನ ಇದ್ದಾರೆ. ಆ ತರ ಪ್ರತಿನಿತ್ಯ ಇದ್ದವರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ತುಂಬಾ
ತುಂಬಾ ಜಾಸ್ತಿ ಆಗುತ್ತೆ. ಸ್ಪೆಷಲಿ ಲೇಡೀಸ್ ಅಲ್ಲಿ ನಾವು ಇತ್ತೀಚೆಗೆ ರಾಯಚೂರಲ್ಲಿ ತುಂಬಾ ನೋಡ್ತಾ ಇದ್ದೀವಿ. ಸ್ಟ್ರೆಸ್, ಟೆನ್ಷನ್, ಅದರಿಂದ ಪೆರಿಮೆನೋಪಾಸಲ್ ಅಂದ್ರೆ ಮುಟ್ಟು ನಿಂತೋಗೋ ಟೈಮ್ ಅಲ್ಲಿ ಅವರಿಗೆ ಹಾರ್ಮೋನ್ಸ್ ನ ಪ್ರಾಬ್ಲಮ್ ಇಂದನೂ ನಿದ್ದೆ ಪ್ರಾಬ್ಲಮ್ ಆಗುತ್ತೆ. ಇವರಿಗೆಲ್ಲ ಗ್ಯಾಸ್ಟ್ರಿಕ್ ತುಂಬಾ ಫ್ರೀಕ್ವೆಂಟ್ ಆಗಿ ಟ್ರೀಟ್ಮೆಂಟ್ ತಗೊಳ್ಬೇಕು ಆಗ್ತದೆ. ಓಕೆ ಸರ್, ಈಗ ನೀವು ಹೇಳ್ತಾ ಇದ್ರಿ ಗ್ಯಾಸ್ಟ್ರಿಕ್ ಅನ್ನುವಂಥದ್ದು ಸಾಮಾನ್ಯವಾಗಿ ಬೇರೆ ಬೇರೆ ಕಾರಣಕ್ಕೆ ಬರ್ತದೆ. ಮಾನಸಿಕ ಒತ್ತಡ, ಸರಿಯಾದ ಒಂದು ನಿದ್ದೆ ಆಗಿಲ್ಲ ಅಂತಂದಾಗ, ಮತ್ತು ಊಟದಲ್ಲಿ ಕೂಡ ಸ್ವಲ್ಪ ಸರಿಯಾದ ಸಮಯಕ್ಕೆ ಊಟ ಮಾಡದಿದ್ರು ಕೂಡ ಬರ್ತದೆ ಅನ್ನುವಂಥದ್ದು. ಸರ್, ಈಗ ಅನೇಕ ರೀತಿಯ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಬರ್ತವೆ ಅನ್ನುವಂಥದ್ದು, ಬೇರೆ ಬೇರೆ ರೀತಿಯ ತೊಂದರೆಗಳು ಬರ್ತವೆ. ಗ್ಯಾಸ್ಟ್ರಿಕ್ನ ಸಿಂಪ್ಟಮ್ ಕೆಲವರಿಗೆ ಬೇರೆ ಬೇರೆ ರೀತಿಯಲ್ಲಿ ಇರ್ತವೆ. ಆ ಸಿಂಪ್ಟಮ್ಸ್ ಬಗ್ಗೆ ಸ್ವಲ್ಪ ನಮ್ಮ ಕೇಳಿಗರಿಗೆ ತಿಳಿಸಿ. ಯಾಕಂದರೆ ಕೆಲವು ಗ್ಯಾಸ್ಟ್ರಿಕ್ ಆದವರಿಗೆ ಎದೆ ಉರಿ ಆಗುತ್ತೆ, ಕೆಲವರು ಬೇರೆ ಸಮಸ್ಯೆಗಳಾಗ್ತವೆ, ಕೆಲವರು ಹಾರ್ಟ್ ಬರ್ನ್ ಅಂತ ಆಗ್ತದೆ, ಬೇರೆ ಬೇರೆ ರೀತಿ ಸಿಂಪ್ಟಮ್ಸ್ಗಳಾಗ್ತವೆ. ಅದು ಕೆಲವರು ನಿರ್ಲಕ್ಷ್ಯ ಮಾಡೋಗಿರ್ತವೆ. ಒಂದೊಂದು ಸಲ ಹಾರ್ಟ್ ಪ್ರಾಬ್ಲಮ್ ಬಂದವರು ಕೂಡ ಗ್ಯಾಸ್ಟ್ರಿಕ್ ಅಂತ ತಿಳ್ಕೊಂಡಿರ್ತಾರೆ. ಹಂಗಾಗಿ ಇದರ ಸಿಂಪ್ಟಮ್ಸ್ ಬಗ್ಗೆ ಸ್ವಲ್ಪ ಹೇಳಿ. ಗ್ಯಾಸ್ಟ್ರಿಕ್ ಅಲ್ಲಿ ನಮಗೆ ಕುತ್ತಿಗೆಯಿಂದ ಸ್ಟಾರ್ಟ್ ಆಗಿ ನಾವು ಮೋಷನ್ ಪಾಸ್ ಮಾಡೋ ಜಾಗದಿಂದ ಪ್ರಾಬ್ಲಮ್ಸ್ ಅಲ್ಲಿ ಬೇರೆ ಬೇರೆ ತರ ಗ್ಯಾಸ್ಟ್ರಿಕ್ ಆಗುತ್ತೆ. ನೀವು ಎದೆ ಬ್ಯಾನಿ ಅಂತ, ಎದೆ ಉರಿ, ಗ್ಯಾಸ್ಟ್ರೋ ಈಸೋಫೆಜಲ್ ರಿಫ್ಲೆಕ್ಸ್, ಇದು ಒಂದು ಸಪರೇಟ್ ಪಾರ್ಟ್. ನೆಕ್ಸ್ಟ್ ಗ್ಯಾಸ್ಟ್ರೈಟಿಸ್, ಇದನ್ನ ಎಪಿಗ್ಯಾಸ್ಟ್ರಿಕ್ ಪೇನ್ ಅಂತೇಳಿ ಸಪರೇಟ್. ಸ್ಟಮಕ್ ಅಲ್ಲಿ ಪ್ರಾಬ್ಲಮ್ಗೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಇದ್ರ ಜೊತೆ ಗಾಲ್ ಬ್ಲಾಡರ್ ಅಲ್ಲಿ ಇರೋ ನೋವು ನಮಗೆ ಗ್ಯಾಸ್ಟ್ರೈಟಿಸ್ ತರ ಕಂಡು ಬರುತ್ತೆ. ಆಮೇಲೆ ಸ್ಮಾಲ್ ಇಂಟೆಸ್ಟೈನ್, ಸಣ್ಣ ಕರಳು ಮತ್ತೆ ದೊಡ್ಡ ಕರಳಲ್ಲಿ ಮೂವ್ಮೆಂಟ್, ಡೈಜೆಷನ್ ಸ್ಲೋ ಆಗೋದ್ರಿಂದ ಹೊಟ್ಟೆ ಉಬ್ಬೋದು. ಅದನ್ನ ನಾವು ಪೋಸ್ಟ್ ಪ್ರ್ಯಾಂಡಿಯಲ್ ಡಿಸ್ಟ್ರೆಸ್ ಅಂದ್ರೆ ಊಟ ಮಾಡಿದ ನಂತರ ಒಂದು ಡಿಸ್ಕಂಫರ್ಟ್, ಉಬ್ಬಿದಂಗೆ, ಹೊಟ್ಟೆ ಸಂಕಟ ಆದಂಗೆ ಅದು ಆಗುತ್ತೆ. ನೆಕ್ಸ್ಟ್ ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಂತೆ IBS ತುಂಬಾ ಜನ ಕೇಳಿರ್ತಾರ. ಇದು ಏನಂದ್ರೆ ನಮ್ ಸಣ್ಣ ಕರಳು, ದೊಡ್ಡ ಕರಳಲ್ಲಿ ಮೂವ್ಮೆಂಟ್ ಜಾಸ್ತಿ ಕಮ್ಮಿ ಆಗೋದ್ರಿಂದ, ಜಾಸ್ತಿ ಒಂದು ಲೆವೆಲ್ ಅಲ್ಲಿ ಮೂವ್ಮೆಂಟ್ ಆಗ್ಬೇಕಿರುತ್ತೆ, ಆದ್ರೆ ತರ ಕಾರಣದಿಂದ ಮೂವ್ಮೆಂಟ್ ಜಾಸ್ತಿ ಆದ್ರೆ ಸ್ವಲ್ಪ ಮೋಷನ್ ಹೆಚ್ಚಿಗೆ ಸತ್ತೆ ಗ್ಯಾಸ್ಟ್ರಿಕ್ ಮೋಷನ್ ತರ ಅಂತಾರೆ. ಸ್ವಲ್ಪ ಜನ ಗ್ಯಾಸೇ ಪಾಸ್ ಆಗಲ್ಲ, ಮೋಷನೇ ಸರಿ ಆಗಲ್ಲ, ಕಾನ್ಸ್ಟಿಪೇಷನ್ ಅಂತ, ಹೊಟ್ಟೆ ಉಬ್ಬಿದಂಗೆ, ಸರಳಾಗಿ ಫ್ರೀ ಆಗಿ ಬರಲ್ಲ, ಮೋಷನ್ ಇನ್ನೂ ಉಳ್ಕೊಂಡಂಗೆ ಅನ್ಸೋದು. ಈ ತರ ಪ್ರಾಬ್ಲಮ್ ಇರುತ್ತೆ. ಮೋಸ್ಟ್ ಕಾಮನ್ ಡೇಂಜರಸ್ ಪ್ರಾಬ್ಲಮ್ ನಮ್ಮ ಹಾರ್ಟ್ ಅಟ್ಯಾಕ್ ಗೆ ಇದಕ್ಕೆ ಡಿಫ್ರೆನ್ಶಿಯೇಷನ್. ಹಾರ್ಟ್ ಅಟ್ಯಾಕ್ ಗೆ ಗ್ಯಾಸ್ಟ್ರಿಕ್ ಗೆ ಸ್ವಲ್ಪ ಜನ ಗ್ಯಾಸ್ಟ್ರಿಕ್ ನ ಹಾರ್ಟ್ ಅಟ್ಯಾಕ್ ಅಂತೇಳಿ ಪ್ರತಿನಿತ್ಯ 2 ದಿನಕ್ಕೊಮ್ಮೆ, ವಾರಕ್ಕೊಮ್ಮೆ ಎದೆ ಉರಿಗೆ ECG ಮಾಡಿಸ್ಕೊಂಡು 15 ECG ಮಾಡಿಸ್ಕೊಂತಾರೆ. ಅವರು 1 ಟೈಮ್ 2 ಟೈಮ್ ಹಾರ್ಟ್ ಡಾಕ್ಟರ್, ಫಿಸಿಷಿಯನ್ ಹಾರ್ಟ್ ಇಲ್ಲ ಅಂದ್ಮೇಲೆ ಇಷ್ಟು ಸತೆ ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಬರುತ್ತಾ ಅನ್ನೋ ತಿಳುವಳಿಕೆ ಮಾಡ್ಕೋಬೇಕು. ನಾವು ಇನ್ನೂ ಅದು ಪ್ರತಿನಿತ್ಯ ನನಗೆ ಹಾರ್ಟ್ ಅಟ್ಯಾಕ್ ಅನ್ನೋ ಭಯನೇ ಇಟ್ಕೋಬಾರ್ದು. ಒಂದ್ ಸತೆ ನೋವಿತ್ತು, ಚೆಕಪ್ ಮಾಡಿಸಿದ್ಮೇಲೆ ಮತ್ತೆ ಹಾರ್ಟ್ ಅಟ್ಯಾಕ್ ಇರೋ ಸಾಧ್ಯತೆ ಕಮ್ಮಿ. ಜನ ನಮಗ್ ತುಂಬಾ ದಿನದಿಂದ ಗ್ಯಾಸ್ಟ್ರಿಕ್ ಇದೆ, ಎದೆ ಉರಿ, ಊಟ ಮಾಡಿದ್ರೆ ಎದೆ ಸಂಕಟ ಆಗೋದಿದೆ ಅಂತೇಳಿ ಹಾರ್ಟ್ ಅಟ್ಯಾಕ್ ಆದಾಗ ಇದನ್ನ ಸಿಂಪ್ಟಮ್ಸ್ ನ ಮಿಸ್ಲೀಡ್ ಮಾಡ್ಕೊಂತಾರೆ. ಈ ಸಿಂಪ್ಟಮ್ ಕೇವಲ ಸ್ವಲ್ಪ ಹೊತ್ತಿಗೆ ಕಮ್ಮಿ ಆಗುತ್ತೆ. ಹಾರ್ಟ್ ಅಟ್ಯಾಕ್ ಸಿಂಪ್ಟಮ್ಸ್ ಕಂಟಿನ್ಯೂ ಆಗಿ ಇನ್ಕ್ರೀಸ್ ಆಗುತ್ತೆ. ಆಯಾಸ ಇರುತ್ತೆ, ಮೈಯಲ್ಲಿ ಸ್ವೆಟ್ಟಿಂಗ್ ಇರುತ್ತೆ, ಒಮ್ಮೆ ವಾಮಿಟಿಂಗ್ ಆಗುತ್ತೆ. ಈ ತರ ಸಿಂಪ್ಟಮ್ಸ್ ಬಂದಾಗ ನೆಗ್ಲೆಕ್ಟ್ ಮಾಡ್ಲಾರ್ದೆ ಹಾರ್ಟ್ ಗೆ ಆಸ್ಪತ್ರೆಗೆ ಹೋಗಿ ಒಂದು ECG, ಟ್ರೋಪೋನಿನ್ ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳೋದ್ರಿಂದ ನಾವು ಹಾರ್ಟ್ ಅಟ್ಯಾಕ್ ನ ಬೇಗ ಪತ್ತೆ ಹಚ್ಚಬಹುದು. ಸ್ಟಿಲ್ ಸಿವಿಯರ್ ಗ್ಯಾಸ್ಟ್ರೋಇಸೋಫೆಜಲ್ ರಿಫ್ಲೆಕ್ಸ್ ಹಾರ್ಟ್ ಅಟ್ಯಾಕ್ ತರ ಕಂಡಿ ಬರುತ್ತೆ. ಈ ತರ ಇಷ್ಟು ತೊಂದರೆ ಆದ್ಮೇಲೆ ECG ಇದು ನಾರ್ಮಲ್ ಇದ್ರೆ ಸಿವಿಯರ್ ಗ್ಯಾಸ್ಟ್ರಿಕ್ ಈ ತರ ಬರುತ್ತೆ. ಆದ್ರೆ ಹಾರ್ಟ್ ಇನ್ ತೊಂದರೆ ರೂಲ್ ಔಟ್ ಮಾಡಿದ್ಮೇಲೆ ಎಂಡೋಸ್ಕೋಪಿ ಮಾಡಿ ಫುಡ್ ಪೈಪ್ ಅಲ್ಲಿ ಗಾಯ ತರ ಚೆಕಪ್ ಅಲ್ಲಿ ತಿಳ್ಕೊಂಡು ಅದರದ್ದು ಪೂರಾ ಟ್ರೀಟ್ಮೆಂಟ್. ಜನ ಏನ್ ಮಾಡ್ತಾರೆ, 1 ದಿನ 2 ದಿನ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತಗೊಂಡು ಆರಾಮಾಗಿ ಬಿಟ್ಬಿಡ್ತಾರೆ. ಅಲ್ಲಿ ಒಳಗಡೆ ಗಾಯ ಪೂರ್ತಿ ಸ್ವಚ್ಛವಾಗಿ ಕ್ಲಿಯರ್ ಆಗಿರಲ್ಲ. ಜನ ಯಾವಾಗ ತೊಂದರೆ ಆಗುತ್ತೆ 2 ದಿನ ತಗೊಂತಾರೆ, ಒಳಗಡೆ ಅನ್ನನಾಳದ ಗಾಯ ನಮಗ್ ಕಾಣೋದಿಲ್ಲ, ಟೆಂಪರವರಿ ಟ್ರೀಟ್ಮೆಂಟ್ ತಗೊಂಡು ಬಿಟ್ಬಿಡ್ತಾರೆ. 20 to 25 ಡೇಸ್ ಮಿನಿಮಮ್ ಟ್ರೀಟ್ಮೆಂಟ್ ತಗೋಬೇಕಿರುತ್ತೆ ಎದೆ ಉರಿ ಸಂಕಟಕ್ಕೆ. ನಮ್ ಜನ 3 ದಿನ 4 ದಿನ ಟ್ಯಾಬ್ಲೆಟ್ ತಗೊಂಡು ಬಿಟ್ಬಿಡ್ತಾರೆ, ಮತ್ತೆ ರಿಪೀಟ್ ಆಗಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರುತ್ತೆ. ಸರ್, ತುಂಬಾ ಜನ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಬೆಳಗ್ಗೆ ಮತ್ತು ಸಂಜೆ ಟ್ಯಾಬ್ಲೆಟ್ ತಗೊಳ್ಳಕ್ಕಂದ್ರೆ ಇರ್ಲಿಕ್ಕೆ ಆಗಲ್ಲ ಅಂತ ಪರಿಸ್ಥಿತಿಯಲ್ಲಿ ಅವರು ಒಂದ್ ವೇಳೆ ಜಾಸ್ತಿ ಟ್ಯಾಬ್ಲೆಟ್ ತಗೊಂಡ್ರೆ ಅಷ್ಟು ಸಿವಿಯರ್ ಯಾಕೆ ಆಗಿರ್ತದೆ? ನಿರಂತರವಾಗಿ ಟ್ಯಾಬ್ಲೆಟ್ ತಗೋದ್ರಿಂದ ಏನಾದ್ರೂ ತೊಂದರೆಗಳಾಗ್ತಾವ? ಇದನ್ನ ಸಿವಿಯರ್ ಗ್ಯಾಸ್ಟ್ರೈಟಿಸ್ ಅಂತ ಅಂತೀವಿ. ಇದರಲ್ಲಿ ಒಂದು ಇಂಪಾರ್ಟೆಂಟ್ H. pylori ಬ್ಯಾಕ್ಟೀರಿಯಾ ಅನ್ನೋದು ನಮ್ಮ ಊಟ ನೀರಿನ ಇನ್ಫೆಕ್ಷನ್ ಇಂದ ಹೊಟ್ಟೆಯಲ್ಲಿ ಬಂದು ಈ ಬ್ಯಾಕ್ಟೀರಿಯಾ ಸ್ಟಮಕ್ ಅಲ್ಲಿ ಇರುತ್ತೆ. ಈ H. pylori ಬ್ಯಾಕ್ಟೀರಿಯಾದಿಂದ ಹೊಟ್ಟೆಯಲ್ಲಿ ಆಸಿಡ್ ಉತ್ಪತ್ತಿ ಜಾಸ್ತಿ ಆಗುತ್ತೆ. ಆ ಆಸಿಡ್ ಇರಿಟೇಷನ್ಗೆ ಹೊಟ್ಟೆ ನೋವು, ಸಂಕಟ ಜಾಸ್ತಿ ಆಗುತ್ತೆ. ಅದರಿಂದ ಇವರಿಗೆ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತಗೊಂಡಾಗ ಆಸಿಡಿಟಿ ಕಮ್ಮಿ ಆಗುತ್ತೆ, ಮತ್ತೆ ಟ್ಯಾಬ್ಲೆಟ್ ಸ್ಟಾಪ್ ಮಾಡೋದ್ರಿಂದ ತಿರ್ಗಾ ಅವರಿಗೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಇಂಥವರಿಗೆ ನಾವು ಎಂಡೋಸ್ಕೋಪಿ ಮೂಲಕ ಚೆಕಪ್ ಮಾಡಿ H. pylori ಟೆಸ್ಟ್ ಮಾಡಿಸ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡ್ರೆ H. pylori ಕೋರ್ಸ್, ಆ ನಂತರ ವಾಟರ್, ಊಟ ಹೈಜಿನಿಕ್ ಆಗಿ ಕಂಟಿನ್ಯೂ ಮಾಡಿದ್ರೆ ಮತ್ತೆ ರಿಟರ್ನ್ ಆಗಿ ಗ್ಯಾಸ್ಟ್ರಿಕ್ ಬರಲ್ಲ.
ಈಗ ಗ್ಯಾಸ್ಟ್ರಿಕ್ಗಾಗಿ ಕೋರ್ಸ್ ಅನ್ನೋದು ಇದೇನ ಇಷ್ಟು ದಿನ ತಗೋಬೇಕು ಅನ್ನೋದು? ಇದು ಕೋರ್ಸ್ 14 ಡೇಸ್ H. ಪೈಲೋರಿ ಟ್ರೀಟ್ಮೆಂಟ್ ಇರುತ್ತೆ. ಆಂಟಿಬಯೋಟಿಕ್ ಅಮಾಕ್ಸಿಲಿನ್, ಕ್ಲಾರಿಥ್ರೋಮೈಸಿನ್ ಮತ್ತೆ 2 ಪ್ಯಾಂಟೋಪ್ರೊಜೋಲ್, ಎಸ್ಮೋಪ್ರೊಜೋಲ್ ಟ್ಯಾಬ್ಲೆಟ್ ಇನ್ ಕೋರ್ಸ್ ಇರುತ್ತೆ. 14 ದಿನ ಕಂಪಲ್ಸರಿ ತಗೋಬೇಕಿರುತ್ತೆ. ಅದು ತಗೊಳ್ಳೋದ್ರಿಂದ ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ನಾವು ಸಿವಿಯರ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕಂಟಿನ್ಯೂ ಟ್ಯಾಬ್ಲೆಟ್ ತಗೊಳ್ಳೋದು ನಾವು ಅವಾಯ್ಡ್ ಮಾಡಬಹುದು. ಸರ್, ಅನೇಕ ರೀತಿಯಲ್ಲಿ ನಾವು ಗ್ಯಾಸ್ಟ್ರಿಕ್ ಸಮಸ್ಯೆ ಬಂದಾಗ ಬೇರೆ ಬೇರೆ ರೀತಿಯಲ್ಲಿ ಕಂಡು ಬರ್ತದೆ. ಕೆಲವು ಗ್ಯಾಸ್ಟ್ರಿಕ್ ಸಮಸ್ಯೆಗಳ ಒಳಗಡೆ ಬೇರೆ ಬೇರೆ ಕ್ಯಾನ್ಸರ್ ಅಂತಹ ಒಂದು ಸಮಸ್ಯೆಗಳು ಕಂಡು ಬರ್ತದೆ ಅಂತ ಗೊತ್ತಾಗ್ತದೆ. ಇದು ಹೇಗೆ ಕಂಡುಕೊಳ್ಳೋದು ಅಂತ? ಬಹಳ ಜನ ಗ್ಯಾಸ್ಟ್ರೈಟಿಸ್ ಅಂತ ಟ್ಯಾಬ್ಲೆಟ್ ತಗೊಂಡು ಏನೋ ತೊಂದರೆ ಇರಲ್ಲ. ತುಂಬಾ ಜನ ತಗೊಂತ ಯಾವ ರೀತಿ ಸಮಸ್ಯೆ ಇರಲ್ಲ. ಆದ್ರೆ ಇದರಲ್ಲಿ ಒಂದ್ 3-4% ಜನ ಗ್ಯಾಸ್ಟ್ರೈಟಿಸ್ ಅಂತ ಇದ್ಕೊಂಡು ನಮ್ ರಿಲೇಟಿವ್ಸ್, ಫ್ರೆಂಡ್ಸ್ ಎಲ್ಲ ನೋಡಿರ್ತೀವಿ. ಆಮೇಲೆ ಚೆಕ್ಅಪ್ ಮಾಡಿದಾಗ ಕ್ಯಾನ್ಸರ್ ಇದೆ, ಅಡ್ವಾನ್ಸ್ಡ್ ಕ್ಯಾನ್ಸರ್ ಇದೆ, ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗಲ್ಲ, ಬಹಳ ಲೇಟ್ ಸ್ಟೇಜ್ ಅಲ್ಲಿ ಬಂದಿದೆ, ಅವ್ರು ಬರೀ ಟ್ಯಾಬ್ಲೆಟ್ ತಗೊಂತ ಟೈಮ್ ಪಾಸ್ ಮಾಡಿದಾರಂತ ಸಂದರ್ಭ ಕೇಳಿಪಟ್ಟಿರ್ತೀರಿ. ಇದರಲ್ಲಿ ಮೇನ್ ನಾವು ಎಲ್ಲ ಗ್ಯಾಸ್ಟ್ರೈಟಿಸ್ ಒಂದೇ, ನಾನು ಏನಂದ್ರೆ 95% ಏನ್ ಡೇಂಜರ್ ಇಲ್ಲ ಅಂದ್ರೆ, ಆದ್ರೆ 5% ಮಾತ್ರ ಪ್ರಾಬ್ಲಮ್ ಇರುತ್ತೆ. ಯಾರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದು ಊಟ ದಿನನಿತ್ಯ ಕ್ವಾಂಟಿಟಿ ಕಮ್ಮಿ ಆಗ್ತಾ ಇದೆ, ಊಟ ಮಾಡ್ಲಿಕ್ಕೆ ಕ್ರಮೇಣ ಕಮ್ಮಿ ಆಗ್ತಿದೆ, ಇದರಲ್ಲಿ ಅವರು ತಿಳ್ಕೊಬಹುದು, ಅವರಿಗೆ ಊಟ ನೀಡುವ ಮನೆಯವ್ರನ್ನು, ಜೊತೆ ಊಟ ಮಾಡೋರ್ನು ಕಂಡುಹಿಡಿಬಹುದು. ಅವರು ಊಟ ಕ್ವಾಂಟಿಟಿ ಕಮ್ಮಿ ಆಯ್ತು, ಮುಂಚೆ ತಿನ್ನೋದು 3 ರೊಟ್ಟಿ ತಿನ್ನೋ ಜಾಗದಲ್ಲಿ 2 ರೊಟ್ಟಿ, 1.5 ರೊಟ್ಟಿಗೆ ಬರ್ತಾ ಕ್ವಾಂಟಿಟಿ ಕಮ್ಮಿ ಆಗ್ತಾ ಇದೆ ಅಂದ್ರೆ ಖಂಡಿತ ಅವರು ಡಾಕ್ಟರ್ ಹತ್ರ ಚೆಕ್ಅಪ್ ಮಾಡಿಸಬೇಕು. ಗ್ಯಾಸ್ಟ್ರಿಕ್ ಅಂತ ಟ್ಯಾಬ್ಲೆಟ್ ತಗೋಬಾರ್ದು. ಎರಡನೇದು, ಯಾರಿಗೆ ವೇಟ್ ಕಮ್ಮಿ ಆಗ್ತಾ ಇದೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದು ಆರೋಗ್ಯದಲ್ಲಿ 1 ತಿಂಗಳ, 2 ತಿಂಗಳ, 3 ತಿಂಗಳದಲ್ಲೂ ವೇಟ್ ಕಮ್ಮಿ ಆಯ್ತು, 3 kg 4 kg ವೇಟ್ ಕಮ್ಮಿ ಆಯ್ತು ಅಂದ್ರೆ ಡಾಕ್ಟರ್ನ ಕಂಪಲ್ಸರಿ ಕನ್ಸಲ್ಟ್ ಮಾಡಬೇಕು. ಏನಾದರೂ ಬ್ಲಡ್ ಚೆಕ್ಅಪ್ ಮಾಡಿದಾಗ ಅವರಿಗೆ ರಕ್ತ ಹಿಮೋಗ್ಲೋಬಿನ್ ಕಮ್ಮಿ ಇದ್ರೆ ಖಂಡಿತ ಡಾಕ್ಟರ್ನ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದು ಹಿಮೋಗ್ಲೋಬಿನ್ ಕಮ್ಮಿ ಇದ್ರೆ ಖಂಡಿತ ಅವರಿಗೆ ಚೆಕ್ಅಪ್ ಮಾಡಬೇಕು. ನಮ್ GI ಸಿಸ್ಟಮ್ ಅಂದ್ರೆ ಜೀರ್ಣ ಶಕ್ತಿ ಮಾಡೋ ಸಿಸ್ಟಮ್, ಫುಡ್ ಪೈಪ್ ಇಂದ ಮೋಷನ್ ಹೋಗೋ ಜಗತ್ತಲ್ಲ, ತುಂಬಾ ಉದ್ದ ಬ್ಲಡ್ ವೆಸಲ್ಸ್ ಕನೆಕ್ಟಿವಿಟಿ ಇರುತ್ತೆ. ಅಲ್ಲಿ ಏನ್ ಗಾಯ ಇದ್ರು ಅಲ್ಲಿಂದ ಬ್ಲಡ್ ಸೋರಿ ಬಾಡಿಯಲ್ಲಿ ಬ್ಲಡ್ ಕಮ್ಮಿ ಆಗುತ್ತೆ. ಯಾವಾಗ ನಮ್ಗೆ ಹಿಮೋಗ್ಲೋಬಿನ್ ಕಮ್ಮಿ ಇದೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ರಿಪೀಟೆಡ್ ಆಗಂದ್ರೆ ಅವ್ರನ್ನು ಕಂಪಲ್ಸರಿ ಚೆಕ್ಅಪ್ ಮಾಡಬೇಕು. ಪೈಲ್ಸ್ ಇದ್ರು ಕೂಡ ಬ್ಲಡ್ ಕಮ್ಮಿ ಆಯ್ತು, ಮೋಷನ್ ಸರಿ ಆಗದೆ ಇದ್ರು ಚೆಕ್ಅಪ್ ಮಾಡಿಸ್ಕೋಬೇಕು. ನಮ್ಮದ್ರಲ್ಲಿ ನಾವು ಪೇಷಂಟ್ ಗ್ಯಾಸ್ಟ್ರಿಕ್ ಅಂತ ಬಂದ್ರೆ, ಯಾರು ಗ್ಯಾಸ್ಟ್ರಿಕ್ ಅಂತ ಪ್ರಾಬ್ಲಮ್ ಇದ್ರೆ ಸಾಮಾನ್ಯವಾಗಿ ನಾವು ಪೇಷಂಟ್ ಎಲ್ಡರ್ಲಿ ಏಜ್ ಇದ್ರೆ, ಯಾರು 60 ವರ್ಷ, 65 ವರ್ಷ, 55 ವರ್ಷ, ಅವರಿಗೆ ನಾವು ಸಡನ್ ಆಗಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸ್ಟಾರ್ಟ್ ಆದ್ರೆ ಅವರಿಗೆ ನಾವು ಚೆಕ್ಅಪ್ ಖಂಡಿತ ಮಾಡ್ತೀವಿ. ಅದೇ 25 ವರ್ಷ ಹುಡುಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ಬಂದ್ರೆ ಅವರಿಗೆ ನಾವು ತುಂಬಾ ಚೆಕ್ಅಪ್ ಮಾಡೋದಿಲ್ಲ. ಯಾರಿಗೆ ವೇಟ್ ಕಮ್ಮಿ ಆಗಿದೆ ಅಂತೀವೋ, ಯಾರಿಗೆ ಊಟ ಹಸುವು ಕಮ್ಮಿ ಆಗುತ್ತೆ, ಯಾರಿಗೆ ನಿತ್ರಾಣ ದಿನನಿತ್ಯ ಮಾಡೋ ಕೆಲಸದಲ್ಲಿ ಶಕ್ತಿ ಉಲ್ಲಾಸ ಕಮ್ಮಿ ಆಗ್ತಾ ಇದೆಯೋ ಅವರಿಗೆ ನಾವು ಖಂಡಿತ ಚೆಕ್ಅಪ್ ಮಾಡಬೇಕು. ಎಲ್ಡರ್ಲಿ ಏಜ್ ಯಾರು 55 ಇಯರ್ಸ್ ಮೇಲೆ 50 ಇಯರ್ಸ್ ಮೇಲೆ ಇರ್ತಾರೋ ಅವರಿಗೆ ಈಗ ಇತ್ತೀಚೆಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸ್ಟಾರ್ಟ್ ಆದ್ರೆ ಅವರಿಗೆ ಟ್ಯಾಬ್ಲೆಟ್ ತಗೊಂಡು ಹೋಗ್ಬಾರ್ದು, ಅವರು ಚೆಕ್ಅಪ್ ಮಾಡ್ಕೋಬೇಕು. ಸರ್, ಈಗ ಗ್ಯಾಸ್ಟ್ರಿಕ್ ಆಗಿದೆ ಅಂತೇಳಿ ಪದೇ ಟ್ಯಾಬ್ಲೆಟ್ ತಗೊಳ್ತಾರೆ, ಅದರ ಒಳಗಡೆ ಬೇರೆ ರೀತಿಯ ಸಮಸ್ಯೆ ಇರ್ತದೆ. ಹಾಗಾಗಿ ಆ ಸಮಸ್ಯೆಯನ್ನು ಕಂಡುಕೊಳ್ಳಲಿಕ್ಕೆ ಮೊದಲು ವೈದ್ಯರನ್ನು ಕಂಡು ಆಮೇಲೆ ಗ್ಯಾಸ್ಟ್ರಿಕ್ಗೆ ಪರಿಹಾರ ಕಂಡುಕೊಂಡ್ರೆ ಒಳ್ಳೇದಂತ ಅನಿಸ್ತದೆ ಸರ್, ಸ್ಪೆಷಲಿ ಎಲ್ಡರ್ಲಿ ಏಜ್ ಅವರು. ಸರ್, ಜೀವನ ಶೈಲಿ ಬಗ್ಗೆ ಹೇಳಿ. ಈಗ ಇತ್ತೀಚಿನ ದಿನಗಳಲ್ಲಿ ಹರಿಬರಿ ಅನ್ನುವಂಥ ಒಂದು ಜೀವನ ಶೈಲಿ ನಮ್ಮೆಲ್ಲರದ್ದಾಗಿದೆ. ಹಾಗಾಗಿ ಇದನ್ನು ಒಂದು ಜೀವನ ಶೈಲಿ ಒಳ್ಳೆ ರೀತಿಯಲ್ಲಿ ಕಾಪಾಡ್ಕೊಂಡು ಹೋಗ್ಬೇಕಂದ್ರೆ ಏನ್ ಮಾಡಬೇಕು ಅಂತ? ಇದನ್ನ 3 ರೀತಿ ಪ್ರಾಬ್ಲಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು, ಎದೆ ಉರಿಯೋದು, ಹೊಟ್ಟೆ ಸಂಕಟ ಅಂತಾರೆ. ಜನ ಏನ್ ಮಾಡ್ತಾರೆ, ಕೆಲಸ ಮುಗಿಸ್ಕೊಂಡು ಎಲ್ಲದಕ್ಕಿಂತ ಮೇನ್ ತಪ್ಪು, ರಾತ್ರಿ 8-9 ಗಂಟೆಗೆ ಊಟ ಮಾಡಿ, ಅದನ್ನು ಹೇಗೆ ಅಂದ್ರೆ ದಿನದೆಲ್ಲ ಕೆಲಸದ ಊಟ ರಾತ್ರಿ ಊಟ ಮಾಡ್ಕೊಂಡು ಇಮಿಡಿಯೇಟ್ಲಿ ಮಲ್ಕೊಂತಾರೆ. ಆ ತರ ನಮ್ ಹೊಟ್ಟೆ ಸ್ಟಮಕ್ ಅನ್ನೋದು ಒಂದು ಬಾಟಲ್ ಇದ್ದಂಗೆ, ಅದರಲ್ಲಿ ಊಟ ಎಲ್ಲ ತುಂಬಿಸ್ಬಿಟ್ಟು ನಾವು ಮಲ್ಕೊಂಡಾಗೆ ಅದು ವಾಪಸ್ ನಮ್ ಫುಡ್ ಪೈಪಿಗೆ ಬಂದು ಒಳಗಡೆ ಗಾಯ ಮಾಡ್ತಾ ಇರುತ್ತೆ. ಇದರಿಂದ ಗ್ಯಾಸ್ಟ್ರೋಇಸೋಫೆಜಲ್ ರಿಫ್ಲೆಕ್ಸ್, ಎದೆ ಉರಿ ತುಂಬಾ ಜಾಸ್ತಿ ಆಗುತ್ತೆ. ನೆಕ್ಸ್ಟ್, ಟೈಮ್ ಬಿಟ್ಟು ಟೈಮ್ ಊಟದಲ್ಲಿ ಜಾಸ್ತಿ ಎಣ್ಣೆ ಮಸಾಲ ಈ ತರ ಊಟ ಮಾಡೋದ್ರಿಂದ ಸ್ಟಮಕ್ ಅಲ್ಲಿ ಊಟ ಬೇಗ ಖಾಲಿ ಆಗೋದಿಲ್ಲ. ಎಷ್ಟು ಜಾಸ್ತಿ ಫ್ಯಾಟ್ ಕಂಟೈನಿಂಗ್ ಫುಡ್ ಇದ್ರೆ ಅಷ್ಟು ಸ್ಲೋ ಮೂವ್ಮೆಂಟ್ ಆಗುತ್ತೆ. ಇನ್ನೊಂದು, ನಾವು ದಿನನಿತ್ಯ ನಾವು ಹುಟ್ಟಿದಾಗಿಂದ ಏನ್ ಊಟ ಮಾಡ್ತಾ ಇದೀವೋ ಅದಕ್ಕೆ ನಮ್ ಬಾಡಿ ಸೆಟ್ ರೈಟ್ ಆಗಿರುತ್ತೆ. ಜನ ಏನ್ ಮಾಡ್ತಾರೆ, ಇತ್ತೀಚೆಗೆ ಊಟ ಶೈಲಿ ಚೇಂಜ್ ಮಾಡಿ ವೆಸ್ಟರ್ನೈಸೇಷನ್ ಊಟ, ನಮ್ಮ ಊಟ ಬಿಟ್ಟು ಬೇರೆ ಊಟಗಳು ಮಾಡ್ಕೊಂಡು ಅಪರೂಪಕ್ಕೆ ಚಂದ ದಿನ ಅದೇ ಮಾಡೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ಗೆ, ಲೈಫ್ ಸ್ಟೈಲ್ಗೆ ತುಂಬಾ ಪ್ರಾಬ್ಲಮ್. ಪ್ರಿಸರ್ವ್ಡ್ ಫುಡ್, ಆರ್ಟಿಫಿಷಿಯಲ್ ಫುಡ್, ಸಾಲ್ಟ್ ಕಂಟೈನಿಂಗ್ ಪ್ರಿಸರ್ವ್ಡ್ ಫುಡ್ಸ್ ತಗೊಂಡು ಜಾಸ್ತಿ ಆಗುತ್ತೆ. ನೆಕ್ಸ್ಟ್, ಮೋಷನ್ಸ್ ಪ್ರಾಬ್ಲಮ್. ಇತ್ತೀಚೆಗೆ ಅಂತೂ ಮೋಷನ್ ಪ್ರಾಬ್ಲಮ್ ಸಣ್ಣ ಹುಡುಗರಿಂದ
ಚಿಕ್ಕವರಿಂದ ದೊಡ್ಡವ್ರ ತನ ನೋಡ್ತಾ ಇದ್ವಿ. ಸಾಮಾನ್ಯವಾಗಿ ಒಬ್ಬರು ಊಟ ಕೇಳಿದ್ರೆ ನನ್ನ ಪೇಷಂಟ್ ಏನ್ ಊಟ ಮಾಡ್ತೀರ ಅಂದ್ರೆ ಬೆಳಗ್ಗೆ ಇಡ್ಲಿ ಚಟ್ನಿ ಸಾಂಬಾರ್, ಆ ಸಾಂಬಾರಲ್ಲಿ ವೆಜಿಟೇಬಲ್ ಇರಲ್ಲ. ಮಧ್ಯಾಹ್ನ ಏನ್ ಊಟ ಮಾಡಿದ್ರಿ ಅಂದ್ರೆ ಚಪಾತಿ, ಬ್ಯಾಳಿ, ಕಾಳು ಪಲ್ಯ ಮತ್ತೆ ಮಜ್ಜಿಗೆ, ಅನ್ನ ಸಾರು. ರಾತ್ರಿ ಏನ್ ಊಟ ಮಾಡಿದೆ ಅಂದ್ರೆ ಉಪ್ಪಿಟ್ಟು, ಒಗ್ಗಾಣಿ. ಇದರಲ್ಲಿ ಫೈಬರ್ ಎಲ್ಲಿ ಬಂದಿಲ್ಲ. ನಾರ್ಮಲ್ ಪರ್ಸನ್ ಒಂದು ಊಟದಲ್ಲಿ ಡೈಲಿ 2 times ವೆಜಿಟೇಬಲ್ಸ್ ಊಟದಲ್ಲಿ ಇರಬೇಕು. ನಂತರ 2 ಟೈಮ್ ಫ್ರೂಟ್ಸ್ ಖಂಡಿತ ತಿನ್ಬೇಕು. ಇದು ರೂಲ್ ಆಫ್ ಪ್ರಿವೆನ್ಷನ್ ಆಫ್ ಕಾನ್ಸ್ಟಿಪೇಷನ್. ಈ ಸ್ಪೆಷಲಿ ಸಣ್ಣ ಹುಡುಗರಲ್ಲಿ ಎಲ್ಲದರಲ್ಲಿ ವೆಜಿಟೇಬಲ್ಸ್ ತೆಗಿತಾರೆ. ಅನ್ನ ಸಾರು, ಉಪ್ಪಿಟ್ಟು, ಇಡ್ಲಿ, ಅನ್ನ ಮೊಸರು ಇಷ್ಟೇ, ಫೈಬರ್ ಸಿಗಲ್ಲ. ನೆಕ್ಸ್ಟ್ ಪ್ರಾಬ್ಲಮ್, ಇತ್ತೀಚೆ ಕಾಲದಲ್ಲಿ ನೀರು ಕುಡಿಯೋದು ತುಂಬಾ ಕಮ್ಮಿ ಆಗಿದೆ. ತುಂಬಾ ಜನ ನಾನು ಪೇಷಂಟ್ಸ್ ಮಾತಾಡಿದ್ರೆ ಬೆಳಗ್ಗೆ ನಾಷ್ಟ ಮಾಡಿದಾಗ ನೀರು ಕುಡಿದೋದವರು ಹೊರಗಡೆ ಕೆಲ್ಸಕ್ಕೆ ಹೋಗಿ ಮಧ್ಯಾಹ್ನ ಊಟ ಮಾಡಿದ ನಂತರನೇ ನೀರು ಕುಡಿತಾರೆ. ಮುಂಚೆ ನಮ್ಮ ಹಳೆ ಕಾಲದಲ್ಲಿ ನಾವ್ ಎಲ್ಲಿ ಹೋದ್ರು ಒಂದು ಗ್ಲಾಸ್ ನೀರ್ ಕೊಡ್ತಿದ್ರು. ಅದು ಎದಕ್ಕೋಸ್ಕರ ಅಂದ್ರೆ ಹೊರಗಡೆ ನೀರ್ ಸರಿ ಕುಡಿಯಲ್ಲ ಜನ ಅಂತೇಳಿ ಎವ್ರಿ 2 hours ಗೊಮ್ಮೆ ನೀರ್ ಕುಡಿತಾ ಇದ್ರೆ ನಮ್ಗೆ ಮೋಷನ್ ಸಾಫ್ಟ್ ಆಗಿ ಕಾನ್ಸ್ಟಿಪೇಷನ್, ಮೋಷನ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಜನ ತುಂಬಾ ಮಿಸ್ಟೇಕ್ಸ್ ಇದೇ ತರ ಮಾಡೋದು. ಮತ್ತೆ ಮಧ್ಯಾಹ್ನ ಊಟ ಮಾಡಿದವರು ರಾತ್ರಿ ಮನೆಗೆ ಬಂದ್ಮೇಲೆ ಊಟ ಮಾಡುವಾಗಷ್ಟೇ ನೀರು ಕುಡಿತಾರೆ. ಇದರಿಂದ ಮೋಷನ್ ಹಾರ್ಡ್ ಆಗೋದು, ಮೋಷನ್ ಸರಿ ಆಗ್ಲಾರ್ದ ಬಂದು ಮೂಲವ್ಯಾಧಿ, ಮೋಷನ್ ಹೋಗೋ ಜಾಗದಲ್ಲಿ ನೋವು, ಇವೆಲ್ಲ ಇನ್ಫೆಕ್ಷನ್ ಆಗುತ್ತೆ. ಕೊನೆಯದಾಗಿ ಯುವಕರಲ್ಲಿ ಈ ಧೂಮಪಾನ, ಮದ್ಯಪಾನ ಮತ್ತು ಬೇರೆ ಬೇರೆ ರೀತಿಯ ಚಟಗಳಿಗೆ ಯುವಕರು ಬಲಿಯಾಗ್ತಾರೆ. ಒಂದು ವೇಳೆ ಧೂಮಪಾನ, ಮದ್ಯಪಾನ ಜಾಸ್ತಿ ಸೇವನೆ ಮಾಡೋದ್ರಿಂದ ಮತ್ತೆ ಯುವಕರಿಗೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಕಂಡು ಬರ್ತವಂತ ವೈದ್ಯರು ಹೇಳ್ತಾರೆ. ಹಾಗಾಗಿ ಏನು ಸಲಹೆಗಳನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ಇದು ಆಲ್ಕೋಹಾಲ್ ಪ್ರಾಬ್ಲಮ್ ತುಂಬಾ ಗ್ಯಾಸ್ಟ್ರೈಟಿಸ್ಗೆ ಕಾರಣ ಆಗಿದೆ. ಯೂತ್ ಏನಾಗಿದೆ, ದೇವರು ಜಾತ್ರೆ ಅಂದ್ಬಿಟ್ಟು ತುಂಬಾ ಜಾಸ್ತಿ ಆಲ್ಕೋಹಾಲ್ ಇಂಟೇಕ್ ಮಾಡಿ, ಊಟ ಬಿಟ್ಟು ಡ್ರಿಂಕ್ಸ್ ಮಾಡಿ, ಇದರಿಂದ ತುಂಬಾ ಪ್ರಾಬ್ಲಮ್, ಹೊಟ್ಟೆ ಸಂಕಟ, ಹೊಟ್ಟೆ ನೋವಾಗಿ ಬಂದು ಅಡ್ಮಿಟ್ ಆಗ್ತಾರೆ. ಇದರಿಂದ ಲಿವರ್ ಸಮಸ್ಯೆ ಆಗುತ್ತೆ. ಮತ್ತೆ ಆಲ್ಕೋಹಾಲ್ ಜೊತೆ ನೀರು ಸರಿ ಕುಡಿಲಾರ್ದ ಡಿಹೈಡ್ರೇಷನ್ ಆಗಿ ಕಾನ್ಸ್ಟಿಪೇಷನ್. ಎಷ್ಟು ಮಟ್ಟಿಗೆ ಡಿಹೈಡ್ರೇಷನ್ ಆಗ್ತಿದೆ ಅಂದ್ರೆ ನಮ್ಮ ರಾಯಚೂರು ಬಿಸಿಲಿಗೆ ಜನ ಡ್ರಿಂಕ್ಸ್ ಕುಡಿದು ಮಲ್ಕೊಂಡು ಮರುದಿನ ಕಿಡ್ನಿ ಫೇಲಿಯರ್ ಅಲ್ಲಿ ಬರ್ತಿದ್ದಾರೆ. ಬಾಡಿಯಲ್ಲಿ ನೀರಿನ ಅಂಶ ಕಮ್ಮಿಯಾಗಿ ಈ ತರ ಲೈಫ್ ಸ್ಟೈಲ್ ಪ್ರಾಬ್ಲಮ್ ಆಗ್ತಾ ಇದೆ. ಡ್ರಿಂಕ್ಸ್ ಜೊತೆ ಊಟ ಸರಿ ಮಾಡ್ಲಾರ್ದೆ ಖಾಲಿ ಹೊಟ್ಟೆಯಲ್ಲಿ ಡ್ರಿಂಕ್ಸ್ ಮಾಡಿ, ಊಟ ಇರ್ಲಾರ್ದ ಬರೇ ಡ್ರಿಂಕ್ಸ್ ಮಾಡಿ, ಇದರಿಂದ ಹೊಟ್ಟೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ತಾ ಇದೆ. ಸ್ಪೆಷಲಿ ಯುವಕರಲ್ಲಿ ಇದು ಕಾಮನ್ ಆಗಿ ನಾವು ನೋಡ್ತಿದ್ದೇವೆ. ಸರ್, ಇದುವರೆಗೆ ನಮ್ಮ ಆಕಾಶವಾಣಿಗೆ ಬಂದು ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನು ಮತ್ತು ಅದು ಯಾಕೆ ಬರ್ತದೆ, ಅದಕ್ಕೆ ಮೂಲ ಏನು ಅನ್ನೋದನ್ನು ಕುರಿತು ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಕೊಟ್ರಿ. ಅಷ್ಟೇ ಅಲ್ಲ, ಗ್ಯಾಸ್ಟ್ರಿಕ್ ಅಂತ ನಿರ್ಲಕ್ಷ್ಯ ಮಾಡಬಾರ್ದು. ಒಂದು ವೇಳೆ ನಿರಂತರವಾದ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ರೆ ಅದನ್ನು ಬೇಗನೆ ಕಂಡುಕೊಂಡು ಸಮಸ್ಯೆಗೆ ಪರಿಹಾರ ಕಂಡುಕೋಬೇಕು ಅನ್ನುವಂತ ಸಲಹೆಯನ್ನು ನೀವು ಕೊಟ್ರಿ. ನಮ್ಮ ಆಕಾಶವಾಣಿಗೆ ಬಂದು ತಮ್ಮ ಅನಿಸಿಕೆಗಳನ್ನು ನಮ್ಮ ಆಕಾಶವಾಣಿ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಆಲ್ ಇಂಡಿಯಾ ರೇಡಿಯೋ ನಮಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸರ್. ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸರ್. ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ.